ಯಾದಗಿರಿ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ವರುಣನ ಅಬ್ಬರ ಜೋರಾಗಿದೆ. ಭಾರಿ ಮಳೆಯ ಅವಾಂತರಕ್ಕೆ 4 ವರ್ಷದ ಬಾಲಕಿ ಬಲಿಯಾಗಿರುವಂಥದ್ದು. ಕೆಂಬಾವಿ ಭಾಗದಲ್ಲಿ ಗಾಳಿಗೆ ಆ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಆ ಮೇಲ್ಛಾವಣಿ ಮೇಲಿಟ್ಟಿರುವಂಥ ಕಲ್ಲು ಇದೆಯಲ್ಲ, ಆ ಕಲ್ಲು ಬಿದ್ದು ಬಾಲಕಿ ಸಾವನ್ನಪ್ಪಿರುವಂಥ ಘಟನೆ ಇದೆ. ಗಾಳಿ ಮಳೆ ಹೊಡೆತಕ್ಕೆ ಬೃಹತ್ ಮರಗಳು ಧರೆಗೆ ಉರುಳಿತಾ ಇರುವಂಥದ್ದು. ಜಮೀನಿನ ಮನೆಯಲ್ಲಿ ನಡೆದಿರುವಂಥ ದುರ್ಘಟನೆ ಇದು. ಗುರುಮಠಕಲ್ ಪಟ್ಟಣದ ಚಪ್ಪೆಟ್ಲ ರಸ್ತೆ ಭಾಗದಲ್ಲಿ ಈ ಒಂದು ಘಟನೆ ಆಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ಈ ವರುಣನ ಅಬ್ಬರದಿಂದಾಗಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಈ ಭಾರಿ ಮಳೆಯ ಅವಾಂತರಕ್ಕೆ 4 ವರ್ಷದ ಬಾಲಕಿ ಬಲಿಯಾಗಿರುವಂಥದ್ದು. ಕೆಂಬಾವಿ ಭಾಗದಲ್ಲಿ ಈ ಗಾಳಿಗೆ ಆ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಆ ಮೇಲ್ಛಾವಣಿಯ ಮೇಲಿಟ್ಟಿರುವಂಥ ಕಲ್ಲು ಬಿದ್ದು ಬಾಲಕಿ ಸಾವನ್ನಪ್ಪಿರುವಂಥದ್ದು. ನಿರಂತರವಾಗಿ ಮಳೆ ಆಗ್ತಾ ಇದೆ. ಯಾದಗಿರಿಯಲ್ಲಿ ಆಗಿರುವಂತಹ ದುರಂತ ಇದು. ನೋಡ್ತಾ ಇದ್ರಿ, ಈ ಬಿರುಗಾಳಿಯ ಸಮೇತ ಬಂದಿರುವಂಥ ಮಳೆ. ಈ ಮಳೆಗೆ ಆ ಮನೆಯ ಮೇಲ್ಛಾವಣಿ ಏನಿದೆಯಲ್ಲ ಬಿದ್ದು ಅದರ ಮೇಲೆ ಒಂದು ಕಲ್ಲನ್ನು ಇಟ್ಟಿದ್ರಂತೆ. ಆ ಕಲ್ಲು ಬಿದ್ದು 4 ವರ್ಷದ ಪುಟ್ಟ ಬಾಲಕಿ ಸಾವನ್ನಪ್ಪಿರುವಂಥದ್ದು ಈ ಮಳೆಯಿಂದಾಗಿ. ಈ ಗಾಳಿ ಮಳೆಯ ಹೊಡೆತಕ್ಕೆ ದೊಡ್ಡ ದೊಡ್ಡ ಮರಗಳು, ಬೃಹತ್ ಮರಗಳು ಧರೆಗುಳ್ತಾ ಇರುವಂಥದ್ದು. ಇದ್ದಕ್ಕಿದ್ದ ಹಾಗೆ ವಿದ್ಯುತ್ ಕಂಬಗಳು ಬೀಳ್ತಾ ಇರುವಂಥದ್ದು. ಈ ರಸ್ತೆ ಸಂಪರ್ಕ ಸರಿಯಾಗಿ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈ ಘಟನೆ ಆಗಿದ್ದು ಯಾವಾಗ, ಹೇಗಾಯಿತು ಅಂತೇಳಿ, ಮಳೆ ಇನ್ನೂ ಕೂಡ ಇದೆಯಾ ಹೇಗೆ ಅಂತೇಳಿ? ಹೌದು ಎಂ ಕುಮಾರ್, ಯಾದಗಿರಿ ಜಿಲ್ಲೆಯಲ್ಲಿ ನಿನ್ನೆ ಅಂದ್ರೆ ಸಾಯಂಕಾಲ 5 ಗಂಟೆ ಸುಮಾರಿಗೆ ಆರಂಭವಾದಂತ ಒಂದು ಬಿರುಗಾಳಿ ಸಹಿತ ಮಳೆ ಏನಿದೆ, ಇದು ಒಂದು ಅವಾಂತರವನ್ನೇ ತಂದೊಡ್ಡಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ಈಗ ಬಿರು ಬಿಸಿಲಿಗೆ ಬೆಂದಿದ್ದಂತ ಜನತೆಗೆ ಈಗ ಮಳೆರಾಯ ಒಂದು ಸಿಂಚನವನ್ನು ಕೊಟ್ಟರೂ ಕೂಡ ಆ ಮಳೆಯ ಹೊಡೆತಕ್ಕೆ ಅಪಾರ ಪ್ರಮಾಣದ ಒಂದು ಹಾನಿ ಕೂಡ ಸಂಭವಿಸಿರುವಂತದ್ದು. ಗುರುಮಿಟ್ಕಲ್ ತಾಲೂಕಿನ ಚಪ್ಪೆಟ್ಲ ಗ್ರಾಮದ ಓರ್ವ ಬಾಲಕಿ ಕೂಡ ಸಾವನ್ನಪ್ಪಿರುವಂತದ್ದು. ಮತ್ತು ಈ ಬಿರುಗಾಳಿ ಸಹಿತ ಗಾಳಿಗೆ ಈಗ ಹಲವಾರು ರಸ್ತೆಗಳಲ್ಲಿ ಈಗ ಮರ ಗಿಡಗಳು ಕೂಡ ಬಿದ್ದು ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿರುವಂತದ್ದು. ಮತ್ತು ವಿದ್ಯುತ್ ಕಂಬಗಳು ಕೂಡ ಈಗ ಧರೆಗುಳಿಯುತ್ತಿರುವಂತದ್ದು. ಈ ಎಲ್ಲಾ ಅವಘಡಗಳು ಕೂಡ ಮಳೆರಾಯನ ಹೊಡೆತಕ್ಕೆ ನಲುಗಿರುವಂತ ಜನರು ಕೂಡ ಒಂದು ರೀತಿಯಲ್ಲಿ ಅಸ್ತವ್ಯಸ್ತಗೊಂಡಿದೆ ಅಂತಾನೆ ಹೇಳ್ಬೋದು. ಮತ್ತು ಜಿಲ್ಲಾಡಳಿತದಿಂದಲೂ ಕೂಡ ಈಗ ಮುನ್ನೆಚ್ಚರಿಕೆಯಾಗಿ ಯಾವ ಕ್ರಮ ಕೈಗೊಂಡಿರೋ ಹಿನ್ನೆಲೆಯಲ್ಲಿ ಈಗ ಮಳೆರಾಯನ ಅವಾಂತರ ಈಗ ಯಾದಗಿರಿ ಜಿಲ್ಲೆಯ ಜನತೆಯನ್ನು ಅಸ್ತವ್ಯಸ್ತಗೊಂಡಿರುವಂತದ್ದು. ಎಂ ಕುಮಾರ್, ವೀರೇಶ್, ಮಳೆಯ ಅವಾಂತರದಿಂದ ಆ ಪುಟ್ಟ ಬಾಲಕಿಯ ಸಾವು ಆಗಿದ್ದು ಹೇಗೆ ಅಂತ ಹೇಳಿ? ಹೌದು ಎಂ ಕುಮಾರ್, ಗುರುಮಿಟ್ಕಲ್ ತಾಲೂಕಿನ ಚಪ್ಪೆಟ್ಲ ಗ್ರಾಮದ ಬಾಲಕಿ ಅಂದ್ರೆ ಜಮೀನಿನಲ್ಲಿ ವಾಸವಾಗಿದ್ರು. ಆ ಜಮೀನಿನಲ್ಲಿ ವಾಸವಾಗಿದ್ದಂತ ಸಂದರ್ಭದಲ್ಲಿ ಗಾಳಿಯ ರಭಸಕ್ಕೆ ಅಂದ್ರೆ ಮನೆಯ ಮೇಲ್ಛಾವಣಿ ಅದಕ್ಕಿತ್ತು, ಅಂದ್ರೆ ಅದರ ಮೇಲಿಟ್ಟಂತ ಕಲ್ಲು ತಲೆಯ ಮೇಲೆ ಬಿದ್ದ ಹಿನ್ನೆಲೆಯಲ್ಲಿ ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕೂಡ ಒಂದು ನಡೆದಿರುವಂತದ್ದು. ಅಂದ್ರೆ ಈಗ ಮಳೆಯ ಅಪಾರ ಪ್ರಮಾಣದ ಗಾಳಿಯ ರಭಸಕ್ಕೆ ಮೇಲ್ಛಾವಣಿ ಹಾರಿದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಅವಘಡ ಸಂಭವಿಸಿರುವಂತದ್ದು. ಎಂ ಕುಮಾರ್, ಅಂದರೆ ಆ ಬಾಲಕಿಯ ತಂದೆ ಅವರ ಪೋಷಕರ ಹಿನ್ನೆಲೆ ಏನಾದರೂ ಗೊತ್ತಾಗ್ತಾ ಇದೆಯಾ? ಯಾರಿದ್ರು ಆ ಟೈಮಲ್ಲಿ? ಈಗ ಈ ಒಂದು ಘಟನೆ ಆದಾಗ ಮನೆಯಲ್ಲಿ ಯಾರ್ಯಾರಿದ್ರು, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಹೌದು ಎಂ ಕುಮಾರ್, ಅಂದ್ರೆ ಬಡತನದಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಈಗ ಜಮೀನಿನಲ್ಲಿ ವಾಸವಾಗಿದ್ರು. ಆ ಜಮೀನಿನಲ್ಲಿ ವಾಸವಾದಂತ ಹಿನ್ನೆಲೆಯಲ್ಲಿ ಅವರ ಅಂದ್ರೆ ಮನೆಯಲ್ಲಿ ಬಾಲಕಿ ಓರ್ವಳೆ ಇರೋದ್ರಿಂದ ಮನೆಯ ಮೇಲ್ಛಾವಣಿಯ ಕಲ್ಲು ತಲೆಯ ಮೇಲೆ ಬಿದ್ದು ಸಾವನ್ನಪ್ಪಿರುವಂತದ್ದು ದಾರುಣ ಘಟನೆ. ಮತ್ತು ಕುಟುಂಬಸ್ಥರು ಕೂಡ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ಎಂ ಕುಮಾರ್, ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53,
ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.